ಮೊದಲೇ ಈ ರಾಜಕೀಯದವ್ರಿಗೆ ಹೊಡಿಬೇಕು ಮೆತ್ತ ಒಂದು ರಾಜಕೀಯದವ್ರು ಸರಿ ಇಲ್ಲ. ಬಸವಣ್ಣವ್ರು ಹೇಳ್ದಾಗೆ ಮಾನವ ಧರ್ಮನೇ ದೊಡ್ಡದು, ಕುಲದಂದು ಬಡದಾಡದಿರಿ, ಕುಲದ ನೆಲೆಯ ಮೇಲೆ ಏನಾಗುವಿರೋ ಬಲ್ಲಿರ ಅಂತೇಳಿ ಮಹಾತ್ಮ ಬಸವಣ್ಣವ್ರು ಹೇಳಿದ್ದಾರೆ. ಅವ್ರು ತಕ್ಕಂಗೆ ನಡೀತಾ ಇದ್ದಾರೆ. ಇವತ್ತು ಅವರು ಗ್ರಂಥ ಓದ್ತಾರೆ, ಒಂದು ಕಿವಿಯಿಂದ ಕೇಳ್ತಾರೆ, ಒಂದು ಕಿವಿಯಿಂದ ಬಿಡ್ಬಿಡ್ತಾರೆ. ಮತ್ತೇನು ಮಾಡ್ತಂಗೆ ಒಬ್ಬ ಜಾತಿ ಧರ್ಮದವರು ನಮ್ಮ ಮೆಟೀರಿಯಲ್ ಇದ್ದಾರೆ, ಅವರೆಲ್ಲರೂ ಹೋರಾಡ್ತಾರೆ. ಅವ್ರು ನುಗ್ಗಿ ಹೊರಾಕತ್ರೆ ಇವ್ರಿಗೆ ಅಡ್ರೆಸ್ ಇರಲ್ಲ. ಅವರೆಲ್ಲರ ಮನಸ್ಸು ಮಾಡಿ ನುಗ್ಗಿ ಮನೆ ನುಗ್ಗಿ ಹೊಡ್ಯಾಕತ್ರೆ ಇವರು ಪಾತಾಳದಲ್ಲಿ ಹೊಕ್ಕೊಂಡು ಬಿಡಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ನೀವೆಲ್ಲರೂ ಕೂಡ ನೋಡ್ತಾ ಇರುವಂತಹ ಜಾಗ ಹಣಗೆರೆ ಕಟ್ಟೆಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಜಾಗಕ್ಕೆ ನಾನು ಬಂದಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ. ನಾವೆಲ್ಲರೂ ಕೂಡ ಮುಸಲ್ಮಾನರು, ಜೊತೆಗೆ ಕೆಲವೊಬ್ಬ ಮುಸಲ್ಮಾನ್ ಕಿಡಿಗೇಡಿಗಳು ನಮ್ಮ ಭಾರತದ ಬಗ್ಗೆ, ಜೊತೆಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ, ಜೊತೆಗೆ ನಮ್ಮ ಭಾರತದ ವಿರುದ್ಧವಾಗಿ ಆಗ್ತಾ ಇರ್ತಕ್ಕಂಥ ಷಡ್ಯಂತ್ರಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೋಡಿ, ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇವಸ್ಥಾನದ ಒಳಗೆ, ಅಂದರೆ ಶಿವಮೊಗ್ಗ ಜಿಲ್ಲೆಯ ಹಣಗೆರೆ ಕಟ್ಟೆ ಅನ್ನೋ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಒಳಗೆ ಒಂದೇ ದೇವಸ್ಥಾನ. ಅಕ್ಕಪಕ್ಕದಲ್ಲಿ ನಿಮಗೆ ಕಾಣ್ಬೋದು ಹಜರತ್ ಸೈಯದ್ ಸಾದತ್ ದರ್ಗಾನೂ ಕೂಡ ಇದೆ, ಭೂತರಾಯ ಚೌಡೇಶ್ವರಿ ದೇವಾಲಯವೂ ಕೂಡ ಇದೆ. ಇಬ್ಬರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ. ಇಲ್ಲಿಯವರೆಗೂ ಕೂಡ ಹಿಂದೂ ಮುಸ್ಲಿಂ ಯಾರೂ ಕೂಡ ಇಲ್ಲಿ ಜಗಳಗಳನ್ನೇ ಆಡಿಲ್ಲ. ನಾನು ನೇರವಾಗಿ ಇವತ್ತು ಹೇಳ್ತಾ ಇದ್ದೀನಿ ವೀಕ್ಷಕರೇ, ನನ್ನೆಲ್ಲ ವೀಕ್ಷಕರಿಗೂ ಇವತ್ತು ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ಹಿಂದೂಗಳಿಗೂ ಜೊತೆಗೆ ಮುಸಲ್ಮಾನರಿಗೂ ಇಬ್ಬರಿಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತೀನಿ. ಇದೇ ಪಾಕಿಸ್ತಾನದ ಮೇಲೆ ಯುದ್ಧ ಸಾರೋದು ಸರಿನಾ ಅನ್ನೋ ವಿಷಯವಾಗಿ, ಜೊತೆಗೆ ಕೆಲವೊಬ್ಬ ಪರ್ಟಿಕ್ಯುಲರ್ ಇದೇ ಮುಸಲ್ಮಾನರೇ ಉಗ್ರಗಾಮಿಗಳಾಗೋ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಇಡೋಣ. ಅವ್ರಿಗೆ ಯಾವ ಮನಸ್ಥಿತಿ ಇದೆ, ನಮ್ಮ ಭಾರತದಲ್ಲೇ ವಾಸ ಮಾಡ್ತಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲವೊಬ್ಬ ಕಿಡಿಗೇಡಿಗಳು ಕೂಡ ಇದ್ದಾರಾ, ಇದೆಲ್ಲದರ ಪರವಾಗಿ ನಾವು ಮಾತನಾಡೋಣ. ಸ್ನೇಹಿತರೆ, ನೋಡ್ತಾ ಇದ್ದಿರುವ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಜಾಗ ಇದು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವೈಕ್ಯತೆಯನ್ನು ಮೆರೆಯುವಂಥ ಜಾಗ ಇದು. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಇದೇ ಮುಸಲ್ಮಾನ ವ್ಯಕ್ತಿಯನ್ನು ನಾವು ಮಾತನಾಡ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಒಂದೇ ಅಂತಕ್ಕಂಥ ಹೇಳ್ತಕ್ಕಂಥ ಜಾಗ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಘಟನೆ ನೀವು ಕೂಡ ಸೂಕ್ಷ್ಮ ನೋಡ್ತಾ ಇದ್ದೀರಿ. ಕೆಲವೊಬ್ಬರು ಇದನ್ನು ಕೇವಲ ಮುಸಲ್ಮಾನರಿಗೆ ಮಾತ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಜನ ಇದ್ದಾರೆ. ಇದರ ಸಂಬಂಧವಾಗಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ವಿಚಾರವಾಗಿ, ಪಾಕಿಸ್ತಾನವನ್ನು ವಿರೋಧಿಸೋ ವಿಚಾರವಾಗಿ ಏನು ಹೇಳ್ತೀರಿ? ನಾವು ಮೊದಲನೇದು ಭಾರತೀಯರು ಒಂದಿತ್ತು ಮನೆಯಲ್ಲಿ ಅಣ್ಣ ತಮ್ಮ ಜಗಳ ಮಾಡ್ಕೊತಾರೆ, ಮನೆಯಲ್ಲಿ ಒಂದಾಗ್ತಾರೆ. ಆದರೆ ಅದು ಮನೆ ಒಳಗಡೆ, ಅಂದರೆ ನಮ್ಮ ಭಾರತದ ಒಳಗಡೆ, ಭಾರತೀಯ ಮನೆ ಒಳಗಡೆ, ನಮ್ಮ ಮನೆ ಒಳಗಡೆ ಪಕ್ಕದ ಮನೆಯನ್ನು ಬಂದರೆ ಅವ್ನು ಚೆಂಡಾರಿಸಿ ಕಳಿಸ್ತೀವಿ ನಾವು ಅಷ್ಟೇ. ಸರ್, ಅದ್ಭುತ ಸರ್, ಅದ್ಭುತ. ಒಬ್ಬ ಭಾರತೀಯರಾಗಿ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಒಳಿತು ನಮ್ಮ ದೇಶಕ್ಕೆ. ಆದರೆ ಕೆಲವು ಈಗ ನಮ್ಮ ಭಾರತ ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್ ಒಂದು ಯುದ್ಧವನ್ನೇ ಸಾರ್ಬಿಡೋಣ ಪಾಕಿಸ್ತಾನಕ್ಕೆ ಅಂತ, ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾವೆಲ್ಲ ಒಂದಿದ್ದೀವಿ, ಒಂದಾಗಿರ್ತೀವಿ, ಒಂದಾಗಿ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲರೂ. ಹೌದಾ? ಪಾಕಿಸ್ತಾನ ಮೇಲೆ ಯುದ್ಧ ಸಾರಿದ್ರೆ ಅದಕ್ಕೆ ನಿಮ್ಮ ಒಲವಿದೆ ಸರ್? ನಮ್ದು ಒಲವಿದೆ. ಪಾಕಿಸ್ತಾನದ ವಿರುದ್ಧವಾಗಿ ಇದ್ದೀವಿ. ನಾವು ಭಾರತ ದೇಶದವರು, ಭಾರತದಲ್ಲಿ ಇದ್ದೀವಿ, ಭಾರತದ ಅನ್ನ ನೀರು ಕುಡ್ದಿದ್ದೀವಿ, ಅದು ಭಾರತದಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸರ್, ಅದ್ಭುತ ಸರ್. ಅಮ್ಮ ನಮಸ್ತೆ. ನೋಡಿ, ಒಂದೇ ಜಾಗದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಸಾರುವಂಥ ಜಾಗ ಇದು. ಯಾಕೆ ಈಗ ಸದ್ಯದ ಪ್ರಸ್ತುತ ಪ್ರಶ್ನೆ ನೋಡಿ, ಒಂದು ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಎಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಜೊತೆ ಆಗಿದ್ದೀವಿ. ಇಲ್ಲ ನೀನು ಆ ಜಾತಿಗೆ ಸೇರಿದವನು, ನಾನು ಈ ಧರ್ಮಕ್ಕೆ ಸೇರಿದವನು ಅನ್ನೋ ಮನಸ್ಥಿತಿ ಇಲ್ಲ. ಒಟ್ಟಾರೆಯಾಗಿ ಈ ಕಾಶ್ಮೀರದಲ್ಲಾಗಿರ್ತಕ್ಕಂಥ ಘಟನೆ ನಮ್ಮ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ ವಿಷಯ, ಇದರ ವಿರುದ್ಧವಾಗಿ ಏನು ಹೇಳ್ತೀರಿ? ಇದು ಮಾಡಿರೋದು ತಪ್ಪು ಅಂತ ಹೇಳ್ತೀರಾ, ಏನು ಹೇಳ್ತೀರಿ? ಉಗ್ರಗಾಮಿಗಳು ಮಾಡಿರೋದು ತಪ್ಪು ಸರ್. ಅದು ಎಲ್ಲ ಒಗ್ಗಟ್ಟಾಗಿರ್ಬೇಕು ಸರ್. ಹಿಂದೂ ಮುಸ್ಲಿಮ್ಸು ಅವರು ಇವರು ಅಂತೇನಿಲ್ಲ, ಎಲ್ಲ ಒಗ್ಗಟ್ಟಾಗಿರ್ಬೇಕು ಸರ್. ಎಲ್ಲರೂ ನಾವು ಬಂದಿದ್ದೀವಿ ಒಂದೇ ಜಾಗದಲ್ಲಿ, ಎಲ್ಲ ನೀವು ಒಂದೇ ನಾವು ಒಂದೇ, ಹೋಯ್ತ್ರಿ ರಕ್ತನೂ ಒಂದೇ, ಹಂಗೆಲ್ಲ ಮಾಡಬಾರ್ದು. ತಪ್ಪು, ಅವ್ರದ್ದು ತಪ್ಪು. ಪರ್ಟಿಕ್ಯುಲರ್ ಆಗಿ ನೋಡಿ, ಕೆಲವೊಬ್ರು ಉಗ್ರಗಾಮಿಗಳು ಆದರೆ ಅವರಲ್ಲಿ ಕೆಲವೊಬ್ರು ಮುಸಲ್ಮಾನರೇ ಉಗ್ರಗಾಮಿಗಳಾಗ್ತಾರೆ ಅನ್ನೋ ಒಂದು ಆರೋಪ ಇದೆ. ಯಾಕೆ ಈ ಥರ ಈ ಒಂದು ಕಂಪ್ಲೇಂಟ್ ಬಗ್ಗೆ, ಈ ಥರದ ಒಂದು ದೂರಿನ ಬಗ್ಗೆ ನಿಮ್ಗೆ ಏನಾದ್ರು ವಿರೋಧ ಇದೆಯಾ? ಅದು ಯಾರೋ ಮಾಡ್ಕೊತಾರೆ, ಎಲ್ಲರಿಗೂ ಅದೇ ಬರ್ತಿತ್ತೆ ಸರ್. ಕೆಟ್ಟ ಹೆಸರು ಸರ್, ಯಾರೋ ಮಾಡೋದು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಸರ್, ಅವರು ಇವರು ಅಂತ ಏನಿಲ್ಲ. ಈಗ ಮೊನ್ನೆ ಆ ಥರದೊಂದು ಕೃತ್ಯವನ್ನು ಮಾಡಿ ಅಮಾಯಕ ಗಂಡಂದ್ರ ಮೇಲೆ ಅದು ಟಾರ್ಗೆಟ್ ಮಾಡಿ ಪುರುಷರನ್ನೇ ಸಾಯಿಸಿರ್ತಕ್ಕಂಥ ಘಟನೆ ಬಗ್ಗೆ ಈಗ ಯುದ್ಧ ಮಾಡಬೇಕು ಪಾಕಿಸ್ತಾನದ ವಿರುದ್ಧವಾಗಿ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನು ಹೇಳ್ತೀರಿ? ಯುದ್ಧ ಮಾಡ್ಬೋದಾ ಪಾಕಿಸ್ತಾನದ ವಿರುದ್ಧವಾಗಿ? ತಪ್ಪು ಸರ್, ಅವರು ಮನುಷ್ಯರ ನಾವು ಮನುಷ್ಯರ, ಆ ಥರ ಮಾಡಬಾರ್ದು ಸರ್. ಎಲ್ಲರೂ ಒಗ್ಗಟ್ಟಾಗಿರ್ಬೇಕಷ್ಟೇ ಸರ್. ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡ್ರ ವಿರುದ್ಧವಾಗಿ ನಾವು ಹೋರಾಡೋದು ತಪ್ಪು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಒಂದು 20-26 ಜನ ಬಲಿ ತಗೊಂಡ್ರಲ್ಲ, ಹಾಗಾಗಿ ಹೇಳ್ತಾ ಇರೋದು. ಇಲ್ಲ ಸರ್, ಆ ಥರ ಏನಿಲ್ಲ ಸರ್.
ತಪ್ಪೇನಿಲ್ಲ. ಎಲ್ಲರೂ ಒಗ್ಗಟ್ಟಿಂದ ಬಾಳ್ಬೇಕಂತ ಇಡೀ ದೇಶದಲ್ಲೆಲ್ಲ ಸಾರ್ತಾ ಇದ್ದಾರೆ. ಶಾಂತಿಯ ತೋಟ ಇದು, ಶಾಂತಿಯ ಅಂತ ಶಾಂತಿಯ ಕಿಡಿಗೇಡಿಗಳು ಮಾಡ್ತಾ ಇರೋದು. ಅವ್ರು ಪಾಕಿಸ್ತಾನದವರಾಗಲಿ ಅವ್ರು ಯಾರಾಗಲಿ ಅವ್ರು ಮಾಡಿರೋ ಕೃತ್ಯಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದು ಯಾರೂ ಮೆಚ್ಚಲ್ಲ, ಯಾವ ದೇವರು ಹೇಳಲ್ಲ. ಅವ್ರು ಇನ್ನೊಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಇನ್ನೊಂದು ಧರ್ಮಕ್ಕೆ ಇದು ಮಾಡಿ ಕೊಡ್ರಿ, ಅಹಿಂಸೆ ಮಾಡಿರಿ, ಇದು ಕೊಡ್ರಿ, ಆಶ್ವಾಸನೆ ಕೊಡ್ರಿ ಅಂತೇಳಿ ಯಾರೂ ಹೇಳಲ್ಲ. ಕೋಮುಗಳಿಗೆ ಸೃಷ್ಟಿ ಮಾಡೋಕ್ಕೆ ಯಾವ ದೇವರು ಅಪ್ಪಣೆ ಕೊಡಲ್ಲ, ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ಇವ್ರು ಮಾಡ್ತಾ ಇರೋದು ಅಂಥ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದು ನಮ್ಮದು. ಇಲ್ಲಿ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ನಾವು ಹೆಂಗೆ ಮಾಡ್ತಾ ಇದ್ದೀವಿ, ನಾವು ಕುಡ್ದಿದ್ದು ಇಲ್ಲಿ ಗಾಳಿ, ಬೆಳೆದಿದ್ದು ಇಲ್ಲಿದ್ದ ಗಾಳಿ, ಬದುಕ್ತಾ ಇರೋದೇ ಇಲ್ಲಿ ಬದುಕಿದ ಮೇಲೆ ಪಾಕಿಸ್ತಾನಕ್ಕೂ ನಮಗೂ ಸಂಬಂಧ ಇಲ್ಲ. ಇವರು ಅಲ್ಲಿ ದೇಶ ತಗೊಂಡ್ಬಂದು ಇಲ್ಲಿ ಹುಟ್ಟು ಹಾಕೋದು ಯಾ ನ್ಯಾಯ? ಇಲ್ಲಿ ನಾವು ಮೊದಲೇ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇದ್ದಿಲ್ಲ, ಸಹಬಾಳ್ವೆಯಿಂದ ಬದುಕ್ತಾ ಇದ್ವಿ. ಈಗ ಅಂಥ ಕಿಡಿಗೇಡಿಗಳಿಗೆ ಮೊದಲೇ ಈ ರಾಜಕೀಯದವ್ರಿಗೆ ಹೊಡಿಬೇಕು. ಮೆತ್ತ ಒಂದು ರಾಜಕೀಯದವ್ರು ಸರಿ ಇಲ್ಲ. ರಾಜಕೀಯದವರು ತಮ್ಮ ಪಕ್ಷಕ್ಕೋಸ್ಕರ ಬೆಳೆಸ್ಕೊಳೋಸ್ಕರ ಸಿದ್ದರಾಮಯ್ಯ ಆಗಲಿ ಮೋದಿ ಆಗಲಿ ಒಳ್ಳೆ ಕೆಲಸ ಮಾಡಿದರೆ ಯಾರಾದರೂ ಮೆಚ್ತಾರೆ. ಸಿದ್ದರಾಮಯ್ಯ ಮುಸ್ಲಿಮ್ನವರಿಗೆ ಟಾರ್ಗೆಟ್ ಮಾಡೋದು, ಹಿಂದೂಗಳಿಗೆ ಬಿಡೋದು, ಹಿಂದೂಗಳಿಗೆ ಬಿಟ್ಟು ಮುಸ್ಲಿಮ್ನವ್ರಿಗೆ ಟಾರ್ಗೆಟ್ ಮಾಡೋದು, ಅದೆಲ್ಲ ಮಾಡಬಾರ್ದು. ರಾಜಕೀಯ ಧರ್ಮನೂ ಹೇಳಲ್ಲ, ಯಾವ ದೇವರು ಮೆಚ್ಚಲ್ಲ. ಅವ್ರು ಏನಂದ್ರೆ ತಮ್ಮ ಕೆಲಸ ಏನೈತಿ ಸ್ವಾರ್ಥದಿಂದ ನಿಷ್ಠೆಯಿಂದ ನಿಸ್ವಾರ್ಥದಿಂದ ಪ್ರಮುಖತೆ ಕೊಡಬೇಕು. ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅಂಥ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದೇ ಪ್ರತಿಯೊಬ್ಬರು, ನಾನೊಬ್ಬನೇ ಇದಲ್ಲ, ಜನ ಅಪೇಕ್ಷೆ ಪಡೋದೇ ಅದು. ನಾವು ಅಣ್ಣ ತಮ್ಮಂದಿರ ಥರ ಬಾಳೋಣ. ಪ್ರತಿಯೊಬ್ಬ ಯಾವ ಹೆಂಗಸರಿಗೂ ಕೇಳ್ರಿ ನೀವು, ನಾವು ಅಣ್ಣ ತಮ್ಮಂದಿರ ಥರವೇ ಬದುಕ್ತಾ ಇರೋದು. ನಮ್ಗೆ ಜಗಳ ಬೇಡ, ನಮ್ಗೆ ಅಹಿಂಸೆ ಬೇಡ. ನಮಗೆ ಬಸವಣ್ಣವ್ರು ಹೇಳ್ದಾಗೆ ಮಾನವ ಧರ್ಮನೇ ದೊಡ್ಡದು. ಕುಲದಂದು ಬಡದಾಡದಿರಿ, ಕುಲದ ನೆಲೆಯ ಮೇಲೆ ಏನಾಗಿರೋ ಬಲ್ಲಿರ ಅಂಥೇಳಿ ಮಹಾತ್ಮ ಬಸವಣ್ಣವ್ರು ಹೇಳಿದ್ದಾರೆ. ಅವ್ರು ತಕ್ಕಂಗೆ ನಡೀತಾ ಇದ್ದಾರೆ. ಇವತ್ತು ಅವರು ಗ್ರಂಥ ಓದ್ತಾರೆ, ಒಂದು ಕಿವಿಯಿಂದ ಕೇಳ್ತಾರೆ, ಒಂದು ಕಿವಿಯಿಂದ ಬಿಡ್ಬಿಡ್ತಾರೆ. ಮತ್ತೇನು ಮಾಡ್ದಂಗೆ ಆಗ್ತಿರು? ಭಾರತದ ಸಂವಿಧಾನದಲ್ಲಿ ಬರೆದಿರೋ ಅಂಬೇಡ್ಕರ್ ಅವರು ಹೇಳಿದಾರ ಕೋಮುಗಳ ಸೃಷ್ಟಿ ಮಾಡಿರಿ ಅಂಥೇಳಿ. ಅಂಥ ಸಂವಿಧಾನ ಬರೆದಿರೋ ಅಂಬೇಡ್ಕರೇ ಹೇಳಿಲ್ಲ ಅಂದಮೇಲೆ ಈ ರಾಜಕೀಯದ ಪುರಾರಿಗಳು ಇವ್ರು ಯಾಕೆ ಇದು ಮಾಡ್ತಾ ಇದ್ದಾರೆ? ನಮ್ಮ ಪ್ರಶ್ನೆ ಅದು. ಆಮೇಲೆ ಪಾಕಿಸ್ತಾನದಲ್ಲಿ ಮಾಡಲಿ, ಭಾರತ ದೇಶದಲ್ಲಿ ಮಾಡಲಿ, ಅಪರಾಧಿನೇ ಹೌದಾ? ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದು ನಮ್ಮ ಗುರಿ. ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಅಲ್ಲಿಗೆ ನೀರು ಬಿಡ್ದಂಗೆ ಮಾಡಿರೋದು ಕರೆಕ್ಟು. ಬಂದ್ ಮಾಡಬೇಕು. ಅದು ಯಾಕಂದರೆ ನ್ಯಾಯಯುತವಾಗಿದೆ, ಸಮ್ಮತವಾಗಿದೆ. ಅವರು ಮನುಷ್ಯರಾಗಿರೋಕ್ಕೆ ನಾಲಾಯಕವರು. ಒಬ್ಬ ಟೂರಿಸ್ಟ್ನವರು ಹೋಗಿದ್ದವ್ರಿಗೆ ಹೋದವ್ರ ಮೇಲೆ ಹಲ್ಲೆ ಮಾಡಿದಾರಂದರೆ ಅವರು ಮಾನವ ಧರ್ಮನ ಆಗಕ್ಕಿಲ್ಲ, ನಾಲಾಯಕವರು. ಬದುಕಾಗಿ ಅರ್ಹತೆ ಇಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವ್ರು ಮರಣದಂಡನೆ ಆಗಬೇಕು. ಇದು ನಮ್ಮ ಸೈಯದ್ ಸಾದತ್ ದರ್ಗಾ ಮೇಲೆ ನಾನು ಮಾಡ್ತಾ ಇರೋ ಆಣೆ. ಆ ದೇವರೇ ತೋರಿಸ್ತಾರೆ, ಆ ದೇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಜಾತಿ ಧರ್ಮ ಹಿಂಗಡ ಮಾಡಿ ಇದು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ತಕ್ಕ ಪಾಠ ಆಗೇ ಆಗುತ್ತೆ. ನಮ್ಮ ಮನುಷ್ಯರಿಂದ ಆಗಿಲ್ಲದು ದೇವ್ರ ಕೈಯಿಂದ ಆಗೇ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನದಾಗ ನೋಡಿರಿ ಅವ್ರಿಗೆ ಯಾವ ಶಿಕ್ಷೆ ಆಗಿದೆ. ಈಗ ಅವ್ರ ಮನೆಗಳು ಧ್ವಂಸ ಆಯಿತು, ಇಲ್ಲ ಅವ್ರಿಗೂ ಧ್ವಂಸ ಮಾಡ್ತಾರೆ. ನಮ್ಮ ಭಾರತೀಯ ಸೇನೆಯಲ್ಲಿ ಆ ದಮ್ಮಿದೆ. ನಮ್ಮ ಭಾರತ ಸೇನೆಯಲ್ಲಿ ಅಷ್ಟೇ ನಿಸ್ವಾರ್ಥಿ ಇಲ್ಲ. ನಮ್ಮ ಭಾರತ ಸೇನೆ ಪ್ರತಿಯೊಬ್ಬ ಜಾತಿ ಧರ್ಮದವರು ನಮ್ಮ ಮಿಲಿಟರಿಯಲ್ಲಿ ಇದ್ದಾರೆ. ಅವರೆಲ್ಲರೂ ಹೋರಾಡ್ತಾರೆ. ಅವ್ರು ನುಗ್ಗಿ ಹೊರಾಕತ್ರೆ ಇವ್ರಿಗೆ ಅಡ್ರೆಸ್ ಇರಲ್ಲ. ಅವರೆಲ್ಲರ ಮನಸ್ಸು ಮಾಡಿ ನುಗ್ಗಿ ಮನೆ ನುಗ್ಗಿ ಹೊರಾಕತ್ರೆ ಇವರು ಪಾತಾಳದಲ್ಲಿ ಹೊಕ್ಕೊಂಡ್ರೂ ಬಿಡಲ್ಲ. ಇದು ಜಾತಿ ಧರ್ಮ. ನಾವು ಒಂದೇ ಮತ, ಹೌದಾ? ನಮ್ಗೆ ಎರಡೆರಡು ಮತ ಇಲ್ಲ, ಒಂದೇ ಮತ, ಒಂದೇ ಮನುಷ್ಯ. ಮಾನವ ಧರ್ಮ ದೇವ್ರು ಸೃಷ್ಟಿ ಮಾಡಿರೋದು ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅದನ್ನು ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ಇವರು ಮಾಡ್ಕೊಂಡಿರೋದು ನಮ್ದು ಆ ಜಾತಿ, ನಮ್ದು ಈ ಜಾತಿ, ನಮ್ಮದು ಪುಡಾರಿ ಜಾತಿ. ಆಮೇಲೆ ರಾಜಕೀಯದವರು ಅದಕ್ಕೆ ತುಪ್ಪ ಸುರಿದು ಅದಕ್ಕೇನು ಮಾಡಿದ್ದಾರೆ ಅಂದರೆ ತಮ್ಮ ಬೇಳೆಕಾಳು ಬೇಯಿಸ್ಕೊಳೋಸ್ಕೋಸ್ಕರ ಇವರು ನಾವು ಮುಸ್ಲಿಮ್ಸರಿಗೆ ಅಷ್ಟೇ ಟಾರ್ಗೆಟ್ ಮಾಡ್ತೀವಿ, ನಾವು ಹಿಂದೂಗಳಿಗೆ ಸಪೋರ್ಟ್ ಮಾಡಲ್ಲ ಅಂದರೆ ಇದು ನ್ಯಾಯ? ಅದು ಧರ್ಮ ಅಲ್ಲ. ಮುಸ್ಲಿಮ್ಸ್ರಿಗೂ ನೋಡಬೇಕು ಒಂದೇ ಕಣ್ಣಿಂದ, ಹಿಂದೂಗಳಿಗೂ ನೋಡಬೇಕು. ಅವರು ಅನ್ನೋ ಸಮಾಜ. ಯಾಕೆ ಅವ್ರಿಗೆ ಅಕ್ಕ ತಂಗಿರಲ್ಲ? ಅವ್ರಿಗೆ ಹೆಂಡತಿ ಮಕ್ಕಳು ಅನ್ನೋದಿಲ್ಲ? ಈಗ ಸಾಯಿಸಿದ್ರಲ್ಲ ಅಷ್ಟು ಜನ ಅಕ್ಕ ತಂಗಿರೋದಾರಿಲ್ಲ, ಅಣ್ಣ ತಮ್ಮರು, ಹೆಂಡತಿ ಮಕ್ಕಳು, ಅವ್ರು ಎಷ್ಟು ಗೋಳಾಡ್ತಿರ್ಬೇಕು? ಅವ್ರು ಎಷ್ಟು ಗೋಳಾಡ್ಬಿಡ್ತಾರೆ ಸರ್. ನಮ್ಮದೇ ಮಂತಂದಾಗ ನಾನೇ ಸತ್ತರೆ ನನ್ನ ಹೆಂಡತಿ ಮಕ್ಕಳು ಎಷ್ಟು ಗೋಳಾಡ್ತಾರೆ. ಅದು ಮಾಡಬಾರ್ದು. ಅವ್ರು ಮಾಡಿರೋ ಪಾಪ ಕೆಲಸಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದೇ ನನ್ನ ಉದ್ದೇಶ. ಅಮಾಯಕರ ಬಲಿ ತೆಗೆದುಕೊಳ್ಬೇಕು ಅಂತ ಏನಾದರೂ ಕುರಾನಲ್ಲಿ ಬರ್ದಿದೆಯಾ ಸರ್? ಗೊತ್ತಾಗಲಿ ಅಂತ ಕೇಳ್ತೇವೆ. ಯಾವ ಕುರಾನ್ದಲ್ಲೂ ಬರ್ದಿಲ್ಲ, ಯಾವ ಪುರಾಣದಲ್ಲೂ ಬರ್ದಿಲ್ಲ. ಅಂತ ಗೊತ್ತಿದ್ದರಾದರೆ ನನ್ನ ಮುಂದೆ ಚಾಲೆಂಜ್ ಮಾಡಿ ಬಂದು ತೋರಿಸ್ಲಿ. ಯಾವ ಪುರಾಣದಾಗ ಬರ್ದಿದ್ದಾರೆ ಅನ್ನೋದು ತೋರಿಸ್ಲಿ. ಪುರಾಣ ಹಾಕಿ ನಾನು ತೋರಿಸ್ತೇನೆ ಬೇಕಾದ್ರೆ. ಯಾವ ಪುರಾಣದಾಗೂ ಯಾವ ದೇವರು ಹೇಳಿಲ್ಲ, ಅಲ್ಲಾನೂ ಹೇಳಿಲ್ಲ, ಯೇಸುನೂ ಹೇಳಿಲ್ಲ, ಕೃಷ್ಣನೂ ಹೇಳಿಲ್ಲ, ಭಗವದ್ಗೀತೆನೂ ಹೇಳಿಲ್ಲ. ಇವ್ರು ಮಾಡ್ತಾ ಇರೋ ಹಲ್ಕ ಕೆಲಸಕ್ಕೆ ಜನಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ.
ಇವ್ರು ರಾಜಕೀಯದವ್ರು ಎಲ್ಲಿ ಮಠ ತಮ್ಮ ಬೇಳೆಕಾಳು ಬೇಯಿಸ್ಕೊಂತಾರೆ ಅಲ್ಲಿ ಮಠನೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಕಂಡ ಕನಸು ನೆನಸಾಗಲ್ಲ. ಅವರು ಇಂಥ ಬ್ರಿಟಿಷರು ಅದಾರ ನಮ್ಮ ದೇಶದಾಗ ಅಂತಿದ್ರೆ ನಿಜವಾಗ್ಲೂ ಹೋರಾಡ್ತಿದ್ದಿಲ್ಲ ಸರ್. ಉಪ್ಪಿನ ಸತ್ಯಾಗ್ರಹ ಮಾಡಿ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ ಯಾಕೆ ಬೇಕಾಗಿತ್ತು ಅವ್ರಿಗೆಲ್ಲ ಈ ಹೋರಾಟ ಮಾಡೋದು? ಯಾಕೆ ಬೇಕಾಗಿತ್ತು? ಜನರ ಸಲುವಾಗಿ ಹೋರಾಟ ಮಾಡೋದು ಯಾಕೆ ಬೇಕಾಗಿತ್ತು ಇವ್ರಿಗೆ? ಯಾವ ದೇವರಾರ ಬೇಡ್ದಾನ? ದೇವರಲ್ಲೂ ಹಿಂಗಡ, ದೇವರಲ್ಲೂ ಜಾತಿ ಭೇದ. ಮೋದಿಜಿ ಯುದ್ಧ ಸಾರಿದ್ರೆ ನಿಮ್ಮ ಸಪೋರ್ಟ್ ಏನಿದೆ? ಮಾಡಲಿ ಅಂತೀರ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿ ಸಾರಲಿ ಅಂತ? ಮಾಡಲಿ ಸರ್. ಯಾರಾದರೂ ತಪ್ಪರೆ, ಅಪರಾಧಿಗಳೇ. ಯಾರು ಯಾವ ಪುರಾಣನೂ ಹೇಳಲ್ಲ. ಅವ್ರು ಮಾಡಿರೋ ತಪ್ಪೈತಿ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕನ್ನೋದೇ ನಮ್ಮ ಉದ್ದೇಶ.